ಆಗಲೇ ದೆಹಲಿ ರಾಜಕಾರಣದಲ್ಲಿ ಈ ಬಾರಿ ಅಧಿಕಾರ ಯಾರಿಗೆ ಒಲಿಯುತ್ತೆ ಇನ್ನೇ ಕೆಲವೇ ಹೊತ್ತಿನಲ್ಲಿ ಎಕ್ಸಿಟ್ ಪೋಲ್ ಬರುತ್ತೆ ಸಂಪೂರ್ಣವಾದಂಥ ವಿವರವನ್ನು ನಾವು ಕೊಡ್ತೀವಿ ಕೆಲವೇ ಹೊತ್ತಿನಲ್ಲಿ TV9 ಎಕ್ಸ್ಕ್ಲೂಸಿವ್ ಅಂತ ಎಕ್ಸಿಟ್ ಪೋಲನ್ನು ನಾವು ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ತೋರಿಸ್ತೀವಿ ಯಾವ್ಯಾವ ಏಜೆನ್ಸಿಗೆ ಯಾರ್ಯಾರು ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ TV9ನಲ್ಲಿ ಎಕ್ಸಿಟ್ ಪೋಲ್ಗಳ ಸಂಪೂರ್ಣವಾದಂಥ ವಿವರವನ್ನು ತುಂಬ ಆ್ಯಕ್ಯುರೇಟ್ ಆದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಇದರ ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂಕಿಅಂಶಗಳು ಕೂಡ ಬರುತ್ತೆ ಅದರಲ್ಲೂ ಈ ಬಾರಿ ದೆಹಲಿ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಬರುತ್ತೆ ಅಫ್ಕೋರ್ಸ್ ಇದರ ವಿವರ ಕೊಡ್ತೀನಿ ಇದಕ್ಕೂ ಮೊದಲು ಬರಂಗಲ್ ಅವರಿಗೆ ನಾನು ಹೋಗ್ಬಿಡ್ತೀನಿ ಬರಂಗಲ್ ಅವರೇ ವೆರಿ ಶಾರ್ಟ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂಕಿಅಂಶ ಬರ್ತಾ ಇದೆ ನಿಮ್ಮ ಹತ್ರ ಒಂದು ವಿಚಾರವನ್ನು ನಾನು ಕೇಳಬೇಕಾಗಿದೆ ಈ BJP ಬಗ್ಗೆ ಒಂದು ಸಂಘಟನಾತ್ಮಕವಾಗಿ ಇರುವಂಥ ವಿಚಾರ ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟನ್ನು BJP ತುಂಬ ಚೆನ್ನಾಗಿ ಮಾಡುತ್ತೆ ಅಂತ ಅಂದರೆ ಕೊನೆಯ ಹಂತದಲ್ಲೂ ಕೂಡ ಅಂದರೆ ಬೂತ್ ಪಟ್ಟಿ ಇರ್ಬೋದು ಈ ಪೇಜ್ ಪ್ರಮುಖ ಲೆವೆಲ್ಗೆ ಹೋಗುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ನೀವು ದೆಹಲಿ ಉದಾಹರಣೆ ಕೊಟ್ರಿ ಅಲ್ಲಿ ತುಂಬ ಕಡಿಮೆ ಅಂತರ ಇರುತ್ತೆ ಅಥವಾ ವ್ಯಾಪ್ತಿ ಚಿಕ್ಕದು ಅಂತ BJP ಇಂಥ ಪೇಜ್ ಪ್ರಮುಖಗಳನ್ನು ಮಾಡಿದ್ರೂ ಕೂಡ ಅಲ್ಲಿ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಇಲ್ಲ ಡೆಮೋಗ್ರಫಿ ಮೇನ್ ಕಾರಣ ಅದಕ್ಕೆ ಪ್ರಮೋದ್ ಡೆಮೋಗ್ರಫಿ ಫಾಲ್ಟಿ ಡಿಲಿಮಿಟೇಷನ್ ಆಗಿದೆ ಅಲ್ಲಿ ಫಾಲ್ಟಿ ಡಿಲಿಮಿಟೇಷನ್ ಅಂದರೆ ಒನ್ ಸೈಡೆಡ್ ಡಿಲಿಮಿಟೇಷನ್ ಆಗಿದೆ ಅದೇ ಮುಂದುವರಿತಾ ಇದೆ ಈ ಎಲೆಕ್ಷನ್ದಾಗೂ ಕೂಡ BJPಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತ ನನಗೇನು ಅನಿಸಲ್ಲ 50-50 ಚಾನ್ಸಸ್ ಇದೆ ಎರಡಕ್ಕೂ ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ ದಿಲ್ಲಿಯಲ್ಲಿ ಆಪ್ ಬಂದ ಮೇಲೆ 6 ಅದರಾಗ ದಲಿತ್ 6 ಮತ್ತು ಮುಸ್ಲಿಮ್ಸು ಟೋಟಲಿ ದೇ ವೆಂಟ್ ಇನ್ ಫೇವರ್ ಆಫ್ ಆಪ್ ಪಾರ್ಟಿ ಸೊ ಈ ಸಲ ಏನಾದರೂ ಆ ದಲಿತ್ 6 ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸು ಏನಾದರೂ BJP ಕಡೆ ಶಿಫ್ಟ್ ಆದರೆ BJPಗೆ ಜಾಸ್ತಿ ಸೀಟ್ ಬರೋ ಚಾನ್ಸಸ್ ಇದೆ ಬಟ್ ಆ ಬೇಸ್ ಸ್ಪ್ಲಿಟ್ ಆಗ್ತದೆ ಹೆಂಗೆ ಅಂತ ನೋಡ್ಬೇಕು ಒಂದು ಎರಡನೇದು ಕಾಂಗ್ರೆಸ್ ಕೂಡ ಎಲೆಕ್ಷನ್ ಸೀರಿಯಸ್ಲಿ ತಗೊಳ್ಳಿಲ್ಲ ಇನಿಷಿಯಲಿ ಆಮೇಲೆ ಸೀರಿಯಸ್ ಆಗಿ ತಗೊಂಡು ಓಡಾಡಕ್ಕೆ ಶುರು ಮಾಡಿತು ರಾಹುಲ್ ಗಾಂಧಿ 2-3 ದಿನ ಕ್ಯಾನ್ವಾಸ್ ಮಾಡಿದ್ರಲ್ಲಿ ಏನಾದರೂ ಕಾಂಗ್ರೆಸ್ ಮುಸ್ಲಿಂ ವೋಟ್ ಏನಾದರೂ ಸ್ಪ್ಲಿಟ್ ಮಾಡಿದರೆ ಮುಸ್ಲಿಂ ವೋಟೇ ಮೇಜರ್ ಇದೆ ಅವರಿಗೆ ಸಪೋರ್ಟು ಅದೇನಾದರೂ ಸ್ಪ್ಲಿಟ್ ಆದರೆ BJPಗೆ ಅಡ್ವಾಂಟೇಜ್ ಆಗ್ತದೆ ಅದು ಸ್ಪ್ಲಿಟ್ ಆಗಲಿಲ್ಲ ಎನ್ಮಾಸ್ ಮತ್ತೆ ಆಪ್ ಕಡೆ ಹೋಯಿತು ಅಂದರೆ ಅವಾಗ ದಲಿತು ಮತ್ತು ದಲಿತ್ 6 ಮೇಲೆ ಡಿಪೆಂಡ್ ಇರಬೇಕಾಗ್ತದೆ ಅವ್ರು ಯಾವ ಕಡೆ ಹಾಕ್ತಾರೆ ಆ ಪಾರ್ಟಿ ಮೆಜಾರಿಟಿ ಬರಂಗಲ್ ಸರ್ ಈಗ ನಿಮಗೆ ಕಾಂಗ್ರೆಸ್ ಅನ್ನ ಈ ಬಾರಿ ದೆಹಲಿಯಲ್ಲಿ ತುಂಬಾ ಸೀರಿಯಸ್ ಆಗಿ ಜನ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವ್ರು ಮಾಡ್ತಾ ಇರುವಂತ ಎಲೆಕ್ಟ್ರಲ್ ಪ್ರಾಕ್ಟೀಸ್ ಇರ್ಬೋದು ಇದೆಲ್ಲ ಅಶ್ವತ್ಥನಾರಾಯಣ್ ಏನಂತಿರ್ತಾವು BJP ಇಲ್ಲಿ 4 ಸಂಸ್ಥೆಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ BJP ಇಲ್ಲಿ ಬಹುಮತವನ್ನು ಸಾಧಿಸಬಹುದು ಬಹುಮತದ ತನಕ ಬರ್ಬೋದು ಅನ್ನುವಂಥದ್ದು ಆ ರೀತಿ ಏನಾದರೂ ಆಯಿತು ಅಂತಂದರೆ BJPದು ದೊಡ್ಡ ಸಾಧನೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಯಾಕಂದರೆ ಆಮ್ ಆದ್ಮಿ ಪಾರ್ಟಿಯ ಬೇರುಗಳು ಸಾಕಷ್ಟು ಆಳಕ್ಕಿಳಿದಿವೆ ಅನ್ನುವಂಥದ್ದು ಕೂಡ ತುಂಬ ಸ್ಪಷ್ಟ ಏನಂತೀರಿ ನೋಡಿ ರಂಗನಾಥ್ ಕಳೆದ ಬಾರಿ AAP 62 ಸೀಟ್ ತೊಗೊಂಡಿತ್ತು BJP ಕೇವಲ 8 ತೊಗೊಂಡಿತ್ತು ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಲಾಸ್ಟ್ ಟೈಮು 38.6 ವೋಟು ಸೆಕ್ಯೂರ್ ಮಾಡಿತ್ತು ಸೊ ನಾವು AAPಗೂ ಮತ್ತು BJPಗೂ ನಿಯರ್ ಇದ್ವಿ ಸೀಟ್ ಕಡಿಮೆ ಆದರೆ 38% ವೋಟು ಅಸೆಂಬ್ಲಿ ಎಲೆಕ್ಷನ್ ನಾವು ಸೆಕ್ಯೂರ್ ಮಾಡಿದ್ವಿ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬಂದಾಗ ಮೊನ್ನೆ ಶ್ರೀ ಮರಮ್ಕಲ್ ಅವರು ಮಾತಾಡ್ದಂಗೆ ನಾವು 7ಕ್ಕೆ 7 ಸ್ಥಾನ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ 10 ಅಸೆಂಬ್ಲಿಗೆ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅದ್ರ ಜೊತೆಯಲ್ಲಿ ಸರ್ ಇಲ್ಲ ನೋಡಿ ನಾನು ಆಗಲೇ ಹೇಳಿದಾಗೆ 38% ವೋಟ್ ನಾವು ಲಾಸ್ಟ್ ಟೈಮ್ ಸೆಕ್ಯೂರ್ ಮಾಡಿದ್ವಿ ಅದೇ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 9 ತಿಂಗಳಿಂದ ನಡೆದಂಥ ಚುನಾವಣೆಯಲ್ಲಿ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು MP ಕ್ಷೇತ್ರ 70ರಲ್ಲಿ 58 ಕ್ಷೇತ್ರ BJP ಲೀಡ್ ಬಂದಿತ್ತು ಲಾಸ್ಟ್ ಟೈಮ್ ಔಟ್ ಆಫ್ 70 ಅಸೆಂಬ್ಲಿ ಔಟ್ ಆಫ್ 70 ಕ್ಷೇತ್ರದಲ್ಲಿ 58 ಕ್ಷೇತ್ರದಲ್ಲಿ BJP ಅಸೆಂಬ್ಲಿಯಿಂದಲೇ ಲೀಡ್ ಬಂದಿತ್ತು 7 ಪಾರ್ಲಿಮೆಂಟ್ ಕ್ಷೇತ್ರ BJP ಸೆಕ್ಯೂರ್ ಮಾಡಿತ್ತು 100ಕ್ಕೆ 100ರಷ್ಟು ನಾವು ಸೆಕ್ಯೂರ್ ಮಾಡಿದ್ವಿ ಅದರಲ್ಲಿ 18 ಕ್ಷೇತ್ರ AAP ಲೀಡ್ ಸರ್ ತಾವೇನು ಹೇಳ್ತೀರಿ ಈಗ ವೆರಿ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ನಿಮ್ಮ ಸ್ಟ್ರೈಕ್ ರೇಟ್ ಪ್ರಮುಖವಾಗಿ ನೀವು 50 ಕ್ಷೇತ್ರದಲ್ಲಿ ಅಥವಾ 100 ಕ್ಷೇತ್ರದಲ್ಲಿ ಗೆದ್ದರೆ ಎಷ್ಟು ವಿನ್ ಆಗ್ತೀರಿ ಅಂತ ಈಗ ದೆಹಲಿಯ ಪ್ರೆಡಿಕ್ಷನ್ಸ್ಗಳಲ್ಲೂ ಕೂಡ ನಿಮಗೆ ಹಿನ್ನಡೆ ಆಗ್ತಾ ಇದೆ ಹೀಗಾಗಿ ಪರ್ಫಾರ್ಮೆನ್ಸ್ ವೈಸ್ ತಾವು ಯಾವ ರೀತಿ ನೋಡ್ತೀರಿ ಸರ್ ಪ್ರಶ್ನೆಯ ಉತ್ತರ ಎರಡು ತಾವೇ ಕೊಟ್ಟಿದ್ದೀರಾ ಎಕ್ಸಿಟ್ ಪೋಲ್ಗಳು ಯಾವ ಸ್ಥಿತಿಲಿ ಆಯಿತು ಹರಿಯಾಣದಲ್ಲಿನ ಉತ್ತರನ ತಾವು ಕೊಟ್ಬಿಟ್ಟಿದ್ದೀರಾ ಇಟ್ ಈಸ್ ದ ಎಕ್ಸಿಟ್ ಪೋಲ್ ನಮಗೆ ವಿಶ್ವಾಸ ಇದೆ ನಾನು ಆಗಲೇ ಹೇಳಿದೆ ಶೇಕಡವಾರು ಮತ ಏನಿದೆ ನಮ್ಮದು ಸಲ 4.8 ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ವೋಟ್ಸ್ ದಿಸ್ ಟೈಮ್ ಅಟ್ ದ ಸೇಮ್ ಟೈಮ್ ಕೆಲವು ಕ್ಷೇತ್ರ ನಾವೇನು ಅಲ್ಲಿ ಮೆಜಾರಿಟಿ ಬರ್ತೀವಿ ಅಂತ ಹೇಳೋದಿಲ್ಲ ಕೆಲವು ಕ್ಷೇತ್ರ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಮತ್ತು ಇವೇನು ತಾವು ಎಕ್ಸಿಟ್ ಪೋಲ್ ತೋರಿಸ್ತಾ ಇದ್ದೀರಾ ಕಳೆದ 2026 ದೆಹಲಿ ವಿಧಾನಸಭಾ ಕ್ಷೇತ್ರದ ಎಕ್ಸಿಟ್ ಪೋಲ್ ತಾವು ತೆಗೆದು ನೋಡಿ ಅವಾಗಲೂ ಸಹ ಒಂದು 3-4 ಸಮೀಕ್ಷೆ BJP ಬರುತ್ತೆ ಅಂತ ಹೇಳಿದ್ರು BJP 8ಕ್ಕೆ ಸೀಮಿತವಾಯಿತು ನೀವು ಹಿಂದೆ BJP ತೆಗೆದಾಗ ಅವರು ಯಾವಾಗ 32%ಗಿಂತ ಕಡಿಮೆ ಹೋಗೇ ಇಲ್ಲ ಅವರು ಒಂದು ನಿಮಿಷ ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು
ಕಳೆದ ಪಾರ್ಲಿಮೆಂಟಲ್ಲಿ ನಾವು 7-7 ಗೆದ್ದುಬಿಟ್ಟು 50% ವೋಟ್ ಶೇರಿಂಗ್ ಕ್ರಾಸ್ ಆಗಿದ್ದೀವಿ ಅಂತೇಳಿ. ಅದರಿಂದ ಪಾರ್ಲಿಮೆಂಟ್ಗೆ ಹೋಗಿ ಅವಾಗಲೂ 7-7 ಗೆದ್ದಿದ್ರು, ಬಟ್ ಅಸೆಂಬ್ಲಿಗೆ ಬಂದಾಗ ದೇ ವೆಂಟ್ ಬ್ಯಾಕ್. ಹಾಗಾಗಿ ಡೆಫಿನೆಟ್ಲಿ ಬೇರೆ, ಹೌದು, ಲೋಕಸಭೆ ಬೇರೆ. ಎಸ್. ಹಾಗಾಗಿ ವಿ ಹ್ಯಾವ್ ಟು ವೆಯ್ಟ್. ಎಕ್ಸಿಟ್ ಪೋಲ್ ಆಫ್ ಕೋರ್ಸ್ ಅವ್ರು ಪರವಾಗಿದೆ, ವಿ ಹ್ಯಾವ್ ಟು ಎಲ್ಲವುದೂ ಇದೆ ಅಂತಲ್ಲ, ಇನ್ನು ಭಾಳಷ್ಟು ಎಕ್ಸಿಟ್ ಪೋಲ್ದು ಬರಬೇಕು. ಕಳೆದ ಎಕ್ಸಿಟ್ ಪೋಲ್ ಸರ್ವೆ ನೋಡಿದಾಗ ಒಂದು 3-4 ಎಕ್ಸಿಟ್ ಪೋಲ್ಗಳು ಬಿಜೆಪಿ ಪರವಾದಂಥ ಫಲಿತಾಂಶ ಕೊಟ್ಟಿದ್ದು 2020ರಲ್ಲಿ. ಬಟ್ ಅಲ್ಟಿಮೇಟ್ಲಿ 62 ಇವ್ರು ತೊಗೊಂಡ್ರು ಆಪು, ಮತ್ತು 8 ಸೀಟು ಬಿಜೆಪಿಗೆ ಬಂತು. ಹಾಗಾಗಿ ವಿ ಹ್ಯಾವ್ ಟು ವೆಯ್ಟ್. ಅಫ್ಕೋರ್ಸ್ ನಾನು ಎಕ್ಸಿಟ್ ಪೋಲ್ ಪೂರಾ ನಿರಾಕರಣೆ ಮಾಡೋಕ್ಕೆ ಹೋಗೋದಿಲ್ಲ, ಕೆಲವು ಸಮಯ ನಿಜನೂ ಆಗಿದೆ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ರಿಸಲ್ಟ್ ಹ್ಯಾಸ್ ಕಮ್ ಔಟ್, ವಿ ಕ್ಯಾನಾಟ್ ಸೇ ಎನಿಥಿಂಗ್. ರೈಟ್. ಆಮ್ ಆದ್ಮಿ ಅವ್ರ ಪಕ್ಷದ ನಾನು ರಿಯಾಕ್ಷನ್ ತಗೋತೀನಿ. ಅದಕ್ಕಿಂತ ಮರಂಗಲವರೆಗ ನೀವೊಂದು ಆಗಲೇ ಮಾತಾಡ್ತಾ ಇದ್ರಿ, ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಕೂಡ ಮುಸ್ಲಿಂ ವೋಟ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡ್ರೆ ಬಿಜೆಪಿಗೆ ಚಾನ್ಸ್ ಇದೆ ಅಂತ. ಬಟ್ ಈಗ ಬಹುತೇಕ ಎಲ್ಲ ಸರ್ವೆಗಳೇನು ಹೇಳ್ತಾ ಇದೆ ಅಂದರೆ ಬಿಜೆಪಿಗೆ ಚಾನ್ಸ್ ಇದೆ ಅಂತ. ಇಲ್ಲಿ ಸಮೀಕರಣ ಬಹುಶಃ ದಲಿತ್ ಸಿಕ್ಕಿರ್ಬೋದು, ಅಥವಾ ಮೈಗ್ರೇಟೆಡ್ ಬಿಹಾರ, ಉತ್ತರ ಪ್ರದೇಶ ಸೇರಿದಂಥ ಮೈಗ್ರೇಟೆಡ್ ವೋಟ್ಸ್ ಏನಿದೆ ಅದೇನಾದ್ರು ಶಿಫ್ಟ್ ಆಗಿರುವಂಥ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಈಗ ಮೊನ್ನೆ ನೀವು ಬಜೆಟ್ ದಿನ ರಂಗನಾಥ್ ಅವ್ರು ಕೇಳಿದ್ರು ನನಗೆ, ಇದು ಬಜೆಟ್ ಡೆಲ್ಲಿ ಎಲೆಕ್ಷನ್ ತಲೆಗಿಟ್ಕೊಂಡು ಮಾಡಿದಾರ ಅಂತೇಳಿ. ಅದು ಕರೆಕ್ಟ್ ಇದೆ. ಯಾಕಂದರೆ ಒಂದು ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಟ್ಟರು. ಎರಡನೇದು ಬಿಹಾರಕ್ಕೆ ಪ್ಯಾಕೇಜ್ಗಳು ಅನೌನ್ಸ್ ಮಾಡಿದ್ರು, ಕೆಲವು ಅಗ್ರಿಕಲ್ಚರ್ ಪ್ಯಾಕೇಜ್ಗಳು. ನಿಮ್ಗೆ ಗೊತ್ತಿರಲಿ, ಬಟ್ ಈ ಬಜೆಟ್ ಎಲ್ಲ ಚುನಾವಣೆ ಅಷ್ಟಾಗಿ ಗಂಭೀರವಾಗಿ ಪರಿಣಾಮ ಬೀರುತ್ತೆ ಸರ್? ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಜೆಟ್ ಪರಿಣಾಮ ಬೀರುತ್ತೆ ಅನ್ಸುತ್ತೆ ಅಷ್ಟು ಗಂಭೀರವಾಗಿ? ಸ್ವಲ್ಪ ಬೀರಿದೆ. ಯಾಕಂದರೆ ಬೀರ್ತದೆ. ಯಾಕಂದರೆ 15 ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಬಿಹಾರಿಗಳು ಸೈಜಬಲ್ ನಂಬರ್ ಇದ್ದಾರೆ. ಅವರಿಗೆ ಬಿಹಾರಕ್ಕೆ ಕೊಟ್ಟಿದ್ದ ಪ್ಯಾಕೇಜ್ಗಳು ಅವ್ರು ಸ್ವಲ್ಪ ತಲೆ ಹೋಗಿರ್ತದೆ. ಒಂದು ಪೂರ್ಣ ಅವೇ ಪ್ಯಾಕೇಜ್ಗಳೇ ಅನೌನ್ಸ್ ಇದು ಅವ್ರ ಪರ ಆಗಿದೆ ಅಂತಲ್ಲ, ಅದ್ರ ಜೊತೆಗೆ 10 ವರ್ಷದ ಆಪದ ಆಡಳಿತ. ಪೋಲ್ ಡೈರಿ 42ರಿಂದ 50 ಸೀಟ್ಗಳನ್ನ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಜಗದೀಶ್, ನಾನು ಆಗಲೇ ಕೇಳ್ತಾ ಇದ್ದೆ, ತಮ್ಗೇನು ಅನ್ಸುತ್ತೆ ಸರ್, ಈಗ ಆಮ್ ಆದ್ಮಿ ಪಕ್ಷಕ್ಕೆ ಬಹುತೇಕರು ಪ್ರೆಡಿಕ್ಟ್ ಮಾಡುವಂಥ ಹಿನ್ನೆಲೆ ಹಿನ್ನಡೆ ಆಗತ್ತೆ ಅನ್ನುವಂಥದ್ದು, ಒಂದು ವೇಳೆ ಹಿನ್ನಡೆ ಆದರೆ ಏನು ಕಾರಣ, ಅಥವಾ ಇದನ್ನು ಡಿಸ್ಪ್ಯೂಟ್ ಮಾಡ್ತೀರಾ? ಸರ್, ಯಾವುದೇ ಕಾರಣಕ್ಕೂ ನಾವು ಇವಾಗ ಏನಿದು ಎಕ್ಸಿಟ್ ಪೋಲ್ ಇದೆಯಲ್ಲ, ಯಾವತ್ತೂ ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟೇ ಇಲ್ಲ. ಯಾವತ್ತು ರಿಸಲ್ಟ್ ಕೊಟ್ಟಿಲ್ಲ. 13ರಲ್ಲೂ ಕೊಟ್ಟಿಲ್ಲ, ನಿಮ್ಗೆ 15ರಲ್ಲೂ ಕೊಟ್ಟಿಲ್ಲ, 20ರಲ್ಲಿ ಭಾಗಶಃ ಕೊಟ್ಟಿದ್ರು ಅಷ್ಟೇ. ಈ ಎಕ್ಸಿಟ್ ಪೋಲ್ಗಳು ಯಾವ ಮಟ್ಟಕ್ಕಿದೆ ಅಂತ ಇವತ್ತು ರಾಷ್ಟ್ರದ ಜನ ನೋಡಿದ್ದಾರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಎಕ್ಸಿಟ್ ಪೋಲಿಂದ ಎಷ್ಟು ನಿಮಗೆ ಶೇರ್ ವ್ಯಾಲ್ಯೂನ ಟೋಟಲಿ ಬಿದ್ದೋಗಿತ್ತು. ದೈನಿಕ್ ಭಾಸ್ಕರ್, ಜಮಾವತ್ ಇವೆಲ್ಲವೂ ಕೂಡ ಹೇಳ್ತಾ ಇವೆ, ಇಲ್ಲ ಆಮ್ ಆದ್ಮಿ ಪಾರ್ಟಿ 45ರಿಂದ 52 ಸ್ಥಾನ ಗೆಲ್ಲುತ್ತೆ ಅಂತ ತಾವೇನು ಹೇಳ್ತಾ ಇದ್ರಿ ಸರ್? ಈ ಸಮೀಕ್ಷೆಗಳು ಯಾವ ರೀತಿ ರಾಷ್ಟ್ರದಲ್ಲಿ ಇವತ್ತು ಹೆಸರು ಮಾಡಿದೆ, ಯಾವ ರೀತಿ ಅವಾಂತರ ಸೃಷ್ಟಿ ಮಾಡಿದೆ, ಇಡೀ ಇದಕ್ಕೆ ಯಾವುದೇ ರೀತಿಯಾದ ಕ್ರೆಡಿಬಿಲಿಟಿ ಇಲ್ಲ ಅನ್ನೋದು ಗೊತ್ತಿದೆ. ನಿಮ್ಮ ಒಂದು ಚರ್ಚೆಗಳಲ್ಲೇ ಗೊತ್ತಾಗಿದೆ. ನಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಹೇಳಿದ್ದಾರೆ 55 ಸೀಟ್ ನಾವು ತಗೊಂತೀವಿ ಅಂತ. ದೆಹಲಿಯ ಮಹಿಳೆಯರಿದ್ದಾರೆ. ಪ್ಲೀಸ್, ಮೈಂಡ್ ಬ್ರಿಂಕ್ ಅನ್ನುವಂಥ ಸಂಸ್ಥೆ ಆಮ್ ಆದ್ಮಿ ಪಾರ್ಟಿ 44ರಿಂದ 49 ಸ್ಥಾನ ಗೆಲ್ಲುತ್ತೆ ಅಂತ ಹೇಳ್ತಾ ಇವೆ. ನೋಡಿ, ಈಗ ಬಂದಿರುವಂಥ ಸಮೀಕ್ಷೆಗಳೆಲ್ಲವೂ ಕೂಡ ನಿಮ್ಮ ಪಾರ್ಟಿ ಪರವಾಗಿ ಬರ್ತಾ ಇದೆ. ಮುಂದುವರಿಸಿ. ಖಂಡಿತ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ನಾವು ನೋಡಿದಂಥ ಸ್ವತಃ ನಾವು ಸುಮಾರು ಒಂದು 30ರಿಂದ 35 ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡಿದ್ದೀವಿ. ಏನು ಮಾಧ್ಯಮಗಳಲ್ಲಿ ಏನು ಅದು ಪ್ರೆಡಿಕ್ಟ್ ಮಾಡ್ತಾರೆ ಅದಕ್ಕೂ ಅಲ್ಲಿ ಸ್ಥಳೀಯವಾಗಿ ಯಾವುದೂ ಸಂಬಂಧನೇ ಇಲ್ಲ. ಅಲ್ಲಿ ದೆಹಲಿ ರಾಜ್ಯದಲ್ಲಿರೋದು 55% ಜನ ಕೆಳ ಮಧ್ಯಮ ವರ್ಗದವ್ರು ಇದ್ದಾರೆ. ಅವ್ರಿಗೇನು ಬೇಕಾಗಿದೆ ಇವತ್ತು? ನಿಮಗೆ ನೀರು ಬೇಕಾಗಿದೆ, ನಿಮಗೆ ಕರೆಂಟ್ ಫ್ರೀ ಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಭವಿಷ್ಯ ನಾವು ಸೃಷ್ಟಿ ಮಾಡ್ಕೊಬೇಕು. ಬೇರೆ ಬೇರೆ ರಾಜ್ಯಗಳಿಂದ ಬಂದಲ್ಲಿ ನೆಲೆಸಿದ್ದಾರೆ, ಅವರ ಮಕ್ಕಳ ಭವಿಷ್ಯ ಆಗಬೇಕು. ಅವ್ರಿಗೆ ಅತ್ಯುತ್ತಮವಾದಂಥ ಶಿಕ್ಷಣ ಸಿಗ್ತಾ ಇದೆ, ಅತ್ಯುತ್ತಮವಾದಂತಹ ನಿಮಗೆ ಪ್ರತಿಯೊಂದು ಮನೆಗಳಲ್ಲೂ ಸಹ ಆರೋಗ್ಯ ಅನುಕೂಲ ತೊಗೊಂಡಿದ್ದಾರೆ. ನಮ್ಮ ತಾಯಿಗೆ ಕಿಡ್ನಿ ಫೇಲ್ ಆಗಿತ್ತು, 5 ಲಕ್ಷ ಉಳಿತು. ನನ್ನ ಮಗ NIT ಪಾಸ್ ಆದ, ನೀಟ್ ಪಾಸ್ ಆದ. ಪ್ರತಿ ವರ್ಷ ನೀಟ್ ವಿದ್ಯಾರ್ಥಿಗಳು 2000 ಜನ ಹೋಗ್ತಾರೆ ಸರ್, ಉನ್ನತ ವಿದ್ಯಾಭ್ಯಾಸ ಮಾಡ್ತಾರೆ ಸರ್ಕಾರಿ ಶಾಲೆಗಳಲ್ಲಿ. ಎಲ್ಲ ಬೆನಿಫಿಷಿಯರ್ಸ್ ಇದ್ದಾರೆ. ನಿಮಗೆ 55% ಜನ ಬೆನಿಫಿಷಿಯರ್ಸ್ ಇವತ್ತು ದೆಹಲಿ ರಾಜ್ಯದಲ್ಲಿದ್ದಾರೆ, ಕೆಳವರ್ಗದ ಜನ. ಬಿಜೆಪಿ ಹಳೆಯ ನಿಮ್ಮ ಯೋಜನೆಗಳನ್ನು ಮುಂದುವರಿಸೋದ್ರ ಜೊತೆಗೆ ನಾವು ಕೂಡ ನಿಮ್ಗೊಂದಿಷ್ಟು ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದೆ. ಅದೇನು ವರ್ಕ್ ಆಗಲ್ಲ ಅಂತೀರಾ ಸರ್? ಅವರು ನಂಬಿಕೆಗೆ ಅರ್ಹರಲ್ಲ. ಯಾರು ನಂಬ್ತಾರೆ? ನಾವು ಕಳೆದ 10 ವರ್ಷದಿಂದ ಕೊಟ್ಟಿದ್ದೀವಿ, ಅವರು ಫಲಾನುಭವಿಗಳಾಗಿದ್ದಾರೆ, ಅವರ ಭವಿಷ್ಯ ಸುಧಾರಣೆ ಆಗಿದೆ. ಪ್ರತಿ ತಿಂಗಳಿಗೆ ನಿಮಗೆ 25,000 ಕ್ಯಾಶ್ ಬೆನಿಫಿಟ್ಸ್ ಸಿಗ್ತಾ ಇದೆ. ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬಂದಿದ್ದಾರೆ, ಭವಿಷ್ಯನೂ ಚೆನ್ನಾಗಾಗಿದೆ, ಅವರಿಗೆ ಶಿಕ್ಷಣ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ. ಸರ್, ಜನಗಳು ಪಾಪ ನೆಲ್ಸಕ್ಕೆ ಬಂದಿರೋದು, ಬದುಕಕ್ಕೆ ಬಂದಿರೋದು. ದೆಹಲಿ ಚುನಾವಣೆ ನೀವು
ಸ್ಪಷ್ಟವಾಗಿ ನಾನು ಹೇಳ್ತೀನಿ ಸರ್, ಲಾಸ್ಟ್ ಬಿಜೆಪಿ ನಂಬಿಕೆಗೆ ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ಶ್ರೀಮಂತರ ಮತ್ತು ಬಡ ವರ್ಗಗಳ ನಡುವಿನ ಚುನಾವಣೆ ಇದು. ಬಡ ವರ್ಗ ಗೆಲ್ಲುತ್ತೆ. ಈಗ ನಾವು ಬೇರೆ ಈಗ ಈ ಗ್ಯಾರಂಟಿಗಳ ಸ್ಕೀಮು ನಮ್ಮದು ಫಸ್ಟು ಅಂತ ಹೇಳೋರು ಆಮ್ ಆದ್ಮಿ ಪಾರ್ಟಿ. ಆಮೇಲೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರು. ನಮ್ಮನ್ನು ನೋಡಿಕೊಂಡು BJP ಸ್ಟಾರ್ಟ್ ಮಾಡ್ತು ಅಂತ ಕೇಳೋರು. ಇದೆ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ, ಅದು ನಾವು ಯಾವ ಗ್ಯಾರಂಟಿನೂ ಅಂತಲೂ ಹೇಳಿದ್ರೆ 2018 ಡಿಸೆಂಬರಿಂದ ಪ್ರಾರಂಭ ಆಯಿತು. ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟು ಅಂತ ಹೇಳಿ ನಾವೆಲ್ಲೂ ಬೆಲೆ ಏರಿಕೆ ಜಾಸ್ತಿ ಮಾಡಲಿಲ್ಲ. ಇಲ್ಲಿ ಏನಾಗಿದೆ, ಉದಾಹರಣೆಗೆ ಕರ್ನಾಟಕದಲ್ಲಿ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳು, ಅದರಲ್ಲಾದಂಥ ಬೆಲೆ ಏರಿಕೆಗಳು, ಅದರಲ್ಲಿ ಎಷ್ಟು ಹೊರೆ ಆಯಿತು ಅನ್ನತಕ್ಕಂಥದ್ದು ಮಹಾರಾಷ್ಟ್ರ ರಿಸಲ್ಟಲ್ಲಿ ಗೊತ್ತಾಯಿತು. ಮಾಸ್ಟರ್ ರಿಸಲ್ಟಲ್ಲಿ ಏನಾಯಿತು, ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನು ಕೊಡ್ತು, ಚೆನ್ನಾಗಿ ಇಂಪ್ಲಿಮೆಂಟನ್ನು ಸಹ ಮಾಡ್ತು. ಆದರೆ ಪಾರ್ಷಿಯಲಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಜೋಬ್ಗೆ ಕೈ ಹಾಕ್ತು ಅನ್ನತಕ್ಕಂಥದ್ದು ಒಂದು ಆಪಾದನೆ. ಈ ಕರೆಕ್ಟಾಗಿ ಮಹಾರಾಷ್ಟ್ರ ಎಲೆಕ್ಷನ್ ಸಂದರ್ಭದಲ್ಲೇ ಹಿಮಾಚಲ್ ಭವನ್ ಹರಾಜಿಗೆ ಬಂತು. ಮಹಾರಾಷ್ಟ್ರ ಎಲೆಕ್ಷನ್ ಸಮಯದಲ್ಲಿ ಹಿಮಾಚಲ್ ಭವನ್ ಹರಾಜಿಗೆ ಬಂತು. ಕಾರಣ ಏನಂತ ಕೇಳಿದ್ರೆ ಹೈಕೋರ್ಟ್ ಆದೇಶ ಮಾಡ್ತು, ನಿಮ್ಮಲ್ಲಿ ನೀವು ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡಿಲ್ಲ, ದುಡ್ಡಿಲ್ಲ, ಹರಾಜಾಗಿ ಬಂದು ಕೂತಿದೆ, ನಿಮ್ಮ ಸರ್ಕಾರ ದಿವಾಳಿಯಾಗಿ ಬಂದು ಕೂತಿದೆ ಅಂತ ಹೇಳಿದ್ರು. ಜನ ಇದನ್ನೆಲ್ಲ ಗಂಭೀರವಾಗಿ ಯೋಚನೆ ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಸರ್, ಬಟ್ ಅವರು ಈಗ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಕಳೆದ 10 ವರ್ಷಗಳ ಡಿಲಿವರ್ ಮಾಡಿದಾರಲ್ಲ ಸರ್. ಈಗ ಕುಡಿಯೋ ನೀರು ಉಚಿತವಾಗಿ ಕೊಟ್ಟರು, ಕರೆಂಟ್ ಕೊಟ್ಟರು, ಅದ್ರ ಜೊತೆ ಸಾರಿಗೆ ಕೊಟ್ಟರು. ಅಫ್ಕೋರ್ಸ್ ಅವ್ರು ಹೇಳಿದ್ದಾದ್ಮೇಲೆ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಪೂರ್ಣ ರಾಜ್ಯತ್ವದ ಅಥವಾ ರಾಜ್ಯ ಸರ್ಕಾರದ ಒಂದು ಪರಿವಿಧಿ ಇಲ್ಲ. ಅವ್ರಿಗೇನಿದ್ರು ಕೂಡ ನಮ್ಮಲ್ಲಿ BBMP ಹೆಂಗೋ ಅಲ್ಲೋ ಅದ್ರ ರಾಜ್ಯವನ್ನ ಅದೇ ತರ ಟ್ರೀಟ್ ಮಾಡ್ತಾ ಇದೀವಿ. ಹೀಗಿದ್ದಾಗ ಆಡಳಿತಾತ್ಮಕವಾಗಿ ನೀವು ಯಾವ ರೀತಿ ನೋಡ್ತೀರಿ? ಇಂಪ್ಲಿಮೆಂಟ್ ಮಾಡಿರೋ ಬಗ್ಗೆ ಸೀರಿಯಸ್ ಈಗ ಅವ್ರು ಕೇಳ್ತಾರೆ ಲೆವೆಲ್ಗೆ ಅಂದ್ರೆ ನಮ್ಮಲ್ಲಿ ಈಗ 1,56,00,000 ಜನ ಮತದಾರರಿದ್ದಾರೆ. ಅಲ್ಲಿ ರಾಜ್ಯ ಚುನಾವಣೆ ಆಗ್ತಾ ಇದ್ರು, ರಾಜ್ಯದ ಮಾನ್ಯತೆ ಇಲ್ಲದಂತ ಒಂದು ಜಾಗ ಅದು. ಈಗ ಆಡಳಿತಾತ್ಮಕವಾಗಿ ಬರೋದಾದ್ರೆ ಆಡಳಿತಾತ್ಮಕ ಅವ್ರು ಕೊಟ್ಟಂತ ಭರವಸೆ ಈಡೇರ್ತ, ಅವ್ರು ಹೇಳ್ತಾ ಇರುವಂತದ್ದು ಭರವಸೆ ನಾವು ಈಡೇರಿಸಿದೀವಿ, ಅದಕ್ಕೆ ಸಂಬಂಧಪಟ್ಟಂತ ಮೂಲಭೂತವಾದಂತ ವ್ಯವಸ್ಥೆ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಕೊಟ್ಟಿರೋದ್ರ ಬಗ್ಗೆ, ಇಂಪ್ಲಿಮೆಂಟ್ ಮಾಡಿರೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಕೊಡೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಕೊಡ್ಲಿ, ಇಂಪ್ಲಿಮೆಂಟ್ ಮಾಡಲಿ. ಇಂಪ್ಲಿಮೆಂಟ್ ಮಾಡಿದ್ದಾರೆ ಕೆಲವು ಭಾಗದಲ್ಲಿ, ಪಾರ್ಷಿಯಲಿ ಕೆಲವು ಕಡೆ ಇಂಪ್ಲಿಮೆಂಟ್ ಆಗಿಲ್ಲ. ಅದ್ರ ಜೊತೆಯಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಬರುತ್ತಲ್ಲ. ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಡೆವಲಪ್ಮೆಂಟ್ ಅನ್ನೋಂಥದ್ದು ಏನಾಗಿದೆ ಅನ್ನೋಂಥದ್ದು ಬೇಕಲ್ಲ. ಡೆವಲಪ್ಮೆಂಟ್ ಅನ್ನೋಂಥದ್ದು ಇಲ್ಲ ಅಂತ ಕ್ಲಿನಿಕ್ ಅಂತ ಬಿಜೆಪಿ ಸರ್ಕಾರದಲ್ಲಿ ತಗೊಂಡ್ಬಂದ್ರು. 1 ಸೆಕೆಂಡ್ ಸರ್, ನಮ್ಮ ಕ್ಲಿನಿಕ್ ಅಂತ ಬಿಜೆಪಿ ಅವಧಿಯಲ್ಲಿ ತಗೊಂಡ್ಬಂದ್ರು, ಅದು ದೆಹಲಿಯ ಕಾಪಿ ಅಂತ ಹೇಳಿದ್ರು. ಈಗ ಸರ್ಕಾರಿ ಶಾಲೆಗಳನ್ನ ಮಾಡೆಲ್ನ ತಗೊಂಡ್ಬಂದ್ರು, ಅದು ದೆಹಲಿಯ ಕಾಪಿ ಅಂತ ಹೇಳಿದ್ರು. ಈ ಸಾರಿಗೆ ಬಸ್ ಅನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಉಚಿತವಾಗಿ ಶಕ್ತಿ ಅನ್ನುವಂಥದ್ದು, ಆ ದೆಹಲಿಯ ಮಾಡೆಲ್ ಅಂತ ಹೇಳಿದ್ರು. ಇಲ್ಲಿನ ಅನೇಕರು, ಇವನ್ ಇನ್ಕ್ಲೂಡಿಂಗ್ CM ಇಬ್ರಾಹಿಂ ದೆಹಲಿಗೆ ಹೋದ್ರು, ದೆಹಲಿಗೆ ಹೋಗಿ ಸ್ಟಡಿ ಮಾಡ್ಕೊಂಡ್ಬಂದ್ರು. ಸರ್ ನೋಡಿ, ದಿನೇಶ್ ಗುಂಡೂರಾವ್ ಹೋಗಿದ್ರು, ಸ್ಟಡಿ ಮಾಡ್ಕೊಂಡ್ಬಂದ್ರು. ನೋಡಿ, ದೆಹಲಿ ಕಾಪಿ. ಇವಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಇದ್ದಾಗ 108 ಆಂಬುಲೆನ್ಸ್ ತೆಗೆದುಕೊಂಡ್ಬಂದ್ರು. ಯಾವ್ದನ್ನ ಡೆಲ್ಲಿ ಕಾಪಿನ ಅದ್ರದ್ದು 108 ಆಂಬುಲೆನ್ಸ್ ಸೈಕಲನ್ನು ಜಾರಿಗೆ ತೆಗೆದುಕೊಂಡು ಹೆಣ್ಣುಮಕ್ಳುಗಳದ್ದು ಶಾಲೆಯಿಂದ ಹೈಸ್ಕೂಲ್ಗೆ ಹೆಣ್ಮಕ್ಳುಗಳದ್ದು ಅಡ್ಮಿಷನ್ ಕಡಿಮೆ ಆಗಿತ್ತು. ಸೈಕಲ್ ಕೊಡುವಂಥದ್ದು ಸಿಸ್ಟಮನ್ನು ಜಾರಿಗೆ ತೆಗೆದುಕೊಂಡ್ರು ಸರ್ಕಾರಿ ಶಾಲೆಗಳಲ್ಲಿ. ಆಮೇಲೆ ವಿದ್ಯಾರ್ಥಿಗಳಿಗೂ ಕೊಟ್ಟರು ಸೈಕಲ್ಗಳನ್ನು. ನೀವು ಕಾಪಿ ಅಂತಲ್ಲ ಮಾಡಿ, ತಪ್ಪೇನಿದೆ? ಒಂದು ರಾಜ್ಯದಲ್ಲಿ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಾರ್ದು. ಪ್ರಮೋದ್ ಹೇಳಿದಂಗೆ ಕೆಲವೊಂದು ಕೆಲವರು ಸ್ಟಡಿ ಮಾಡ್ಕೊಂಡ್ಬಂದ್ರು, ಇನ್ ಕೆಲವರು ಹೋಗಿ ಬಂದು ಬೈದಿದ್ದು ಕೂಡ ಇದೆ, ಅದು ಟೀಕೆಗೊಳಗಾಗಿದ್ದು ಇದೆ. ದಿನೇಶ್ ಗುಂಡೂರಾವ್ ಬಂದು ಹೇಳಿದ್ರೆ ಹೆಂಗ್ ಗೊತ್ತಾ, ನಮ್ಮ ಹೆಲ್ತ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅನ್ನುವಂಥದ್ದು ಅಲ್ಲ. ಒಂದು ನಿಮಿಷ, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಹಲವಾರು ಭಾಗ್ಯಗಳನ್ನು ಕೊಟ್ಟಿರುವಂತ ಆಮ್ ಆದ್ಮಿ ಪಾರ್ಟಿಯವರಿಗೆ ನೀವು ಕಾರಾಗೃಹ ಭಾಗ್ಯ ಕೊಟ್ಬಿಟ್ರಲ್ಲ ಸರ್? ಇಲ್ಲ, ಕಾರಾಗೃಹ ಭಾಗ್ಯ ನಾವು ಕೊಟ್ಟಿದ್ದಲ್ಲ ಸರ್. ಅದು ಸರ್ ರಿಪೋರ್ಟ್ ಮೇಲೆ ಆಗಿರ್ತಕ್ಕಂಥದ್ದು. BJP ಅವ್ರು ಕಂಪ್ಲೇಂಟ್ ಮಾಡಿದ್ದಲ್ಲ, ಕಾಂಗ್ರೆಸ್ ಅವ್ರು ಕಂಪ್ಲೇಂಟ್ ಮಾಡಿದ್ದಲ್ಲ, ರಿಪೋರ್ಟ್ ಮೇಲೆ ಆಗಿರ್ತಕ್ಕಂಥದ್ದು. ಯಾರು ಸರ್ಕಾರದ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಸರ್. ನಾವು BJP ಅವರಾಗಲಿ ಕಾಂಗ್ರೆಸ್ ಆಗಲಿ ಆಮ್ ಆದ್ಮಿ ಪಾರ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಅಲ್ಲಿನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ತನಿಖೆ ಮಾಡಿರ್ತಕ್ಕಂಥದ್ದು. ಅಥವಾ ಇಡಿ ಏನು ಅದು ಮನಿ ಲ್ಯಾಂಡ್ರಿಂಗ್ ಇನ್ವಾಲ್ವ್ಮೆಂಟ್ ಆದಾಗ ಇಡಿ ಬರುತ್ತೆ. ಇಲ್ಲ, ಫ್ರೀ ಬೇಸಿಗೆ ಸಂಬಂಧಪಟ್ಟಂತೆ ನನ್ನ ಸ್ನೇಹಿತರು ಮಾತಾಡ್ತಾ ಇದ್ರು. ನೋಡಿ, ದೆಹಲಿಗೆ ಸೀಮಿತವಾಗಿ ಆಪ್ನವರು ಉಚಿತ ವಿದ್ಯುತ್ತು, ಉಚಿತ ನೀರು ಕೊಟ್ಟಂಥದ್ದು ವಾಸ್ತವ, ಅದರಲ್ಲಿ ಯಾರು ಡಿಸ್ಪ್ಯೂಟ್ ಮಾಡೋದು ಬರಲ್ಲ. ಬಟ್ ಇಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಈ ಫ್ರೀ ಬೀಸ್ ಅಂದರೆ ಉಚಿತ ಕೊಡುಗೆಗಳನ್ನ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲೇ ಇದೆ ಅದು. ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಅಪೀಲ್ ಮಾಡಿದೆ, ಕೊಡೋಂಥದ್ದು ವಾಸ್ತವ ಇದೆ, ಕೊಡಬೇಕಂತೇಳಿ. ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿನಲ್ಲಿ ಬೇಕಾ ಪ್ರೋಗ್ರಾಮ್ಗಳು ಅಂತ ಹೇಳಿದೆ. ಮತ್ತು ನೀವು ವಿಶೇಷವಾಗಿ ಕರ್ನಾಟಕಕ್ಕೆ ಬಂದರೆ ದೇವರಾಜರವರ ಕಾಂಗ್ರೆಸ್ ಸರ್ಕಾರ ಉಳುವವನಿಗೆ ಭೂಮಿ, ಆ ಕ್ರಾಂತಿಕಾರಿಕವಾದಂಥ ಹೆಜ್ಜೆ. ಹಾಗಾಗಿ ಕರ್ನಾಟಕದಲ್ಲಿ ಮುಂಚೆಯಿಂದಲೂ ಆ ಕಾರ್ಯಕ್ರಮಗಳಿದ್ದಾವೆ. ಬಂಗಾರಪ್ಪನವರು ರೈತರಿಗೆ ಉಚಿತ ವಿದ್ಯುತ್ ಕೊಟ್ಟಂಥದ್ದು. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿ ವಿರೋಧ ಮಾಡ್ತಾ BJP ಅವರು ಅದನ್ನು ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರ್ನಾಟಕದ ವಿಧಾನಸಭೆ ಚುನಾವಣೆ ಆಗೋವರೆಗೂ ಇಡೀ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು. ಕರ್ನಾಟಕದ ವಿಧಾನಸಭೆ ಚುನಾವಣೆ ಆದಮೇಲೆ ಕರ್ನಾಟಕ ಮಾಡಲ್ ಎಲ್ಲ ಕಡೆ. ಇವತ್ತು ಮಹಾರಾಷ್ಟ್ರದಲ್ಲಿ 1 ಲಕ್ಷ ಕೋಟಿ ಅವರು ಡಿಕ್ಲೇರ್ ಮಾಡಿದ್ದು ಅಂದರೆ ಫ್ರೀ ಬೀಸು. ನಾವು 2,000 ಕೊಡ್ತೀವಿ ಅಂತಂದರೆ ಅವರು 2,100 ರೂಪಾಯಿ ಅಂದರೆ
ಕಾಂಪಿಟೇಷನ್ ರಾಜಕ್ಕೆ ಹೋಗ್ತಾರಲ್ಲ ಬಿಡ್ಡಿಂಗು ಆ ಥರ BJP ಅವರು ಕಾಂಗ್ರೆಸ್ನವ್ರು 2,000 ಕೊಡ್ತೀವಿ ಅಂದರೆ ನಾವು 2,100 ಕೊಡ್ತೀವಿ ಅಂತ, ಅಲ್ಲಿ ಆಪ್ನವ್ರು ನಾವು 2,000 ಕೊಡ್ತೀವಿ ಅಂದರೆ 2,500 ಕೊಡ್ತೀವಿ ಅಂತ ಹೇಳಿದ್ರು BJP ಅವರು ದೆಹಲಿನಲ್ಲಿ. ಹಾಗಾಗಿ ಇವ್ರಿಗೆ ಒಂದು ಕಡೆ ನೈತಿಕತೆ ಇಲ್ಲ, ವಿರೋಧ ಮಾಡ್ತಾರೆ ಉಚಿತ ಕೊಡುಗೆನ, ಇನ್ನೊಂದು ಕಡೆ ಅದನ್ನ ಕಾಪಿ ಮಾಡ್ತಾರೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ಗಮನಿಸ್ತಾ ಇದ್ದೀರಿ ತಾವು ಈ ಸಮೀಕ್ಷೆಗಳು ಬಂದಂಥ ಸಂದರ್ಭದಲ್ಲಿ ಬಹುತೇಕ ಸಮೀಕ್ಷೆಗಳು ಬಿಜೆಪಿ ಬಹುಮತ ಅಂತ ಹೇಳ್ತಾ ಇವೆ, ಏನಂತೀರಿ ಸರ್? ಈಗ ಈ ಸಮೀಕ್ಷೆ ನಾನು ನೋಡ್ತಾ ಇದ್ದೀನಿ ರಂಗನಾಥ್ ಅವರೇ, ಏನಾಗಿದೆ ಈ ಸಮೀಕ್ಷೆ ನೋಡ್ತಾ ಇದ್ರೆ ಈ ಲಾಲಿಪಾಪ್ ತರ ಇದಾವೆ ಸಮೀಕ್ಷೆ. ಇವು ಯಾವ ಹೆಸರೇ ಕೇಳಿಲ್ಲ, ಕೆಲವು ಯಾವನ್ ಯೂಟ್ಯೂಬ್ ಸಂಸ್ಥೆನೋ ಅಥವಾ ಈ ಟೆಲಿಫೋನಿಕ್ ಅನಾಲಿಸಿಸೋ ಏನೋ ಗೊತ್ತಿಲ್ಲ, ಒಂಥರ ಲಾಲಿಪಾಪ್ ತರ ಯೂಟ್ಯೂಬ್. ಈಗ ಯಾವುದೋ ಜಮಾತ್ ಅಂತ ಕೇಳಿದ್ವಿ, JVC ಅಂತ ಕೇಳಿದ್ವಿ, ಮೈಂಡ್ ಬ್ಲಿಂಕ್, ಮೈಂಡ್ ಸೊ ಇದನ್ನೆಲ್ಲ ಕೇಳಿ ವಾತಾವರಣವನ್ನ ನೋಡಿದ್ರಂತೆ. ಈ ವಾತಾವರಣ ನೋಡಿದ್ರೆ ಇದು BJP ಪರವಾಗಿದೆ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಮಾಡಿದ್ದಾರೆ ಮತ್ತು ಕಾರ್ಯಕರ್ತರ ವಿಶ್ವಾಸ ಜಾಸ್ತಿ ಇದೆ. ಹೀಗಾಗಿ ಡೆಫಿನೆಟ್ ಆಗಿ ಈ ಸರಿ ದೆಹಲಿ ವಿಧಾನಸಭೆ ಇವತ್ತು BJP ಪರವಾಗಿ ಬರಲಿದೆ. ಸೊ ಇದೊಂದು ಐತಿಹಾಸಿಕ ಒಂದು ಬದಲಾವಣೆ ಅಂತ ಅನ್ಕೊಂಡಿದ್ವಿ. ಜನ ಬದಲಾವಣೆ ಯಾವಾಗಲೂ ಅಷ್ಟೇ. ಇವಾಗ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಅಪೀಸ್ಮೆಂಟ್ ಸ್ಕೀಮ್ ಆಗ್ಬೋದು, ಫ್ರೀ ಬೀಸ್ ಆಗ್ಬೋದು, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಗೌರ್ಮೆಂಟ್ಗೂ ಗವರ್ನೆನ್ಸ್ಗೂ ಡಿಫರೆನ್ಸ್ ಇದೆ. ಸೊ ಎಲ್ಲ ರಾಜ್ಯದಲ್ಲೂ ಅಥವಾ ಎಲ್ಲ ಕಡೆ ಗೌರ್ಮೆಂಟ್ ಇದ್ದೇ ಇರುತ್ತೆ. ಗವರ್ನೆನ್ಸ್ ಅನ್ನೋದು ಬಹಳ ಮುಖ್ಯವಾದದ್ದು.